ತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಒಂದು ಸಂಡೇ ಫಂಕ್ಷನ್ ಇದೆ, ಸೊ ನಾನು ಹೊರಟಿದ್ದೆ, ಊರಿಗೆ ಹೋಗ್ತಿದ್ದೀನಿ ಅರುಣ ಅವ್ರ ಮನೆಗೆ. ಅದಕ್ಕೋಸ್ಕರ ಬಟ್ಟೆ ಪ್ಯಾಕ್ ಮಾಡಿ ರ್ಯಾಂಡಮ್ ಆಗಿ ನಾನು ಹೇಗೆ ಓಡ್ತೀನಿ, ಹೇಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ, ಏನೇನು ತೊಗೊಂಡು ಹೊರಟಿದ್ದೀನಿ ಎಲ್ಲ ತೋರಿಸೋಣ ಅಂತ ಹೇಳಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಸಂಜೆ ಆಗುತ್ತೆ ಹೊರಡೋದು, ಅರುಣ ಡ್ಯೂಟಿಯಿಂದ ಬರಬೇಕು ಹೊರಡಬೇಕು ಅಂತ ಅಂದರೆ. ಈಗ ಫ್ರೆಶ್ ಆಗಿ ನಾನು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮುಗಿಸಿ ಪಾಪನ ಮಲಗಿಸಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ನು ಇನ್ನೂ ಮಲಗಿಲ್ಲ, ಪಾಪು ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ವೀಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡಿಬಿಟ್ಟು ಅವ್ನು ಹೋಗಿ ಮಲಗ್ಸೋಣ ಅಂತ ಹೇಳಿ ಬಂದೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ, ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡಬೇಡಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡಿ. ಪಾಪುಗೆ ನಾವು 1 ಅವರ್ ಆಯಿತು ಸ್ನಾನ ಮಾಡಿಸಿ. ಸ್ನಾನ ಮಾಡಿಸ್ದಾಗಿಂದ ಅವನ್ನ ಮಲಗ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅವ್ನು ಮಲ್ಕೋತಾ ಇಲ್ಲ. ಮಲ್ಕೊಳ್ಳಲ್ವ ನೀವು? ಅವ್ನು ಮಲ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನೆ. ಅವ್ನು ಎಷ್ಟೇ ಮಾಡಿದ್ರು ಮಲಗಲಿಲ್ಲ. ಕೊನೆಗೆ ತಿಂಡಿ ತಿನ್ಕೊಬಿಡೋಣ ಅಂತೇಳಿ ನಾನು, ಅಮ್ಮ ಟೊಮೊಟೊ ಬಾತ್ ಮಾಡಿದ್ರು, 3 ಜನ ತಿಂಡಿ ತಿಂದ್ವಿ. ನಾನಿವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ನಾನು ಪಾಪುದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನಿದು ಟೀ ಶರ್ಟ್ಸ್ ಬಗ್ಗೆ ಹೇಳೋಣ ಅಂತ ಇದ್ದೆ. ಇದು ಬಂದು ನಾನು ಫಸ್ಟ್ ಕ್ರೈಯಲ್ಲಿ ಬುಕ್ ಮಾಡಿದ್ದೆ, ಬೇಬಿ ಹೆಗ್ದು. ಆಲ್ಮೋಸ್ಟ್ ನಾನು ಇದನ್ನು ಅವನಿಗೆ 2 ಮಂತ್ಸಿಂದ ಹಾಕ್ತಾ ಇದ್ದೀನಿ. ತುಂಬ ಸಾಫ್ಟಾಗಿದೆ ಬಟ್ಟೆ. ಇದು ಮೋಸ್ಟ್ಲಿ 6 ಪೇರ್ಸ್ ತರಿಸಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು. ಅವನು ನಾರ್ಮಲ್ ಆಗಿ ಡೈಲಿ ವೇರ್ಗೆ ಹಾಕ್ತಾನೆ ಇದ್ದೀನಿ, ಚೂರು ಹಾಳಾಗಿಲ್ಲ ಬಟ್ಟೆ. ಈಗ ಅವನಿಗೆ 5 ಮಂತ್ಸ್ ಇವಾಗಿನ ತನಕ ಹಾಕ್ತಾ ಇದ್ದೀನಿ. ಎಲ್ಲ ಬಟ್ಟೆನೂ ಕೂಡ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ಫಸ್ಟ್ ಕ್ರೈಯಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ. ಇದು ಬೇಬಿ ಹಗ್ದು. ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ಇದು ಒರಿಜಿನಲ್ ವಾಯ್ಸ್ನ ನಾನು ಮ್ಯೂಟ್ ಮಾಡಿ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡುವಾಗ ನಾನು ಮಾತಾಡ್ತಾ ಇದ್ದೆ, ನನ್ನ ತಮ್ಮ ಮತ್ತು ಇನ್ನೊಬ್ಬ ತಮ್ಮ ಇಬ್ಬರು ಮಾತಾಡ್ತಾನೆ ಇದ್ದರು ಮಧ್ಯ. ಆಮೇಲೆ ಪಾಪು ಕೂಡ ಎದ್ಬಿಟ್ಟ. ಸೊ ಆ ಡಿಸ್ಟರ್ಬೆನ್ಸ್ ತುಂಬ ಇತ್ತು. ಅದಕ್ಕೋಸ್ಕರ ನಾನು ಇದನ್ನು ಒರಿಜಿನಲ್ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ, ಸೊ ದಟ್ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂಥೇಳಿ ವಿಡಿಯೋನ ಹಾಕಿದೆ. ಎಲ್ಲ ಫೋಲ್ಡ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊತ. ಆಮೇಲೆ ಅವನಿಗೆ ನಾನು ನೈಟ್ಗೆ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ನೈಟ್ ಹಾಕೋದಕ್ಕೆ ಚಳಿ ಏನಾದರೂ ಇದ್ರೆ ಅಂತ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ನಾನು ಆಲ್ಮೋಸ್ಟ್ ಅವನಿಗೆ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡಲ್ಲ, ಶಾರ್ಟ್ಸೇ ಹಾಕೋದು. ಅದಕ್ಕೋಸ್ಕರ ಒಂದಷ್ಟು ಶಾರ್ಟ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಫಂಕ್ಷನಿಗೆ ಅಂತ ನಾನು ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ. ಇದು ಬಂದು ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಪಾಪು ನೋಡೋದಕ್ಕೆ ಬಂದಾಗ. ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದಕ್ಕೆ ಸಂಡೇ ಫಂಕ್ಷನಿಗೆ ಇದನ್ನು ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ಒಂದ್ಸಲ ವೇರ್ ಮಾಡಿದ್ದೆ ಅವನಿಗೆ. ಅವಾಗ ಅವನಿಗೆ 2 ಕಂಪ್ಲೀಟ್ ಆಗಿ 3 ಮಂತ್ಸ್ ಏನೋ ರನ್ನಿಂಗ್ ಇತ್ತು, ಬಟ್ ಅವನಿಗೆ ಸ್ವಲ್ಪ ಲೂಸ್ ಇತ್ತು ಇದು. ಅದಕ್ಕೆ ಇವಾಗ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇವಾಗ ವೇರ್ ಮಾಡೋಣ ಅಂತ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಶಕೆ ಅಲ್ವಾ, ಸೊ ಬಿಚ್ಚಿ ಅವನಿಗೆ ಶಕೆ ಆದಾಗ ಹಾಕೋದಕ್ಕೆ ಅಂತ ಇದು ಕೂಡ ಅರುಣ ಅವ್ರ ತಂಗಿ ತಂದಿದ್ರು. ಆ್ಯಂಡ್ ಇದು ಅರುಣ ಅವ್ರ ಅಣ್ಣನ ವೈಫ್ ಕೊಡಿಸಿದ್ರು. ಇದು ಕೂಡ ಹೊಸದ, ಇನ್ನೂ ವೇರ್ ಮಾಡಿಲ್ಲ. ಸೊ ಎಮರ್ಜೆನ್ಸಿಗೆ ಒಂದು 2 ಪೇರ್ಸ್ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಒಂದು 2-3 ಪೇರ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಪಾಪುಗೆ ಅಕಸ್ಮಾತ್ ಚಳಿ ಆದರೆ ಅಂತ ಇಟ್ಕೊಂಡಿದ್ದೀನಿ. ನೈಟ್ ಏನಾದರೂ ಮಲ್ಕೊಳ್ಳೋ ಟೈಮಲ್ಲಿ ಮಳೆ ಬಂದು ಚಳಿ ಆದರೆ ಅಂತ ಇದು ಬಂದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಸಾಫ್ಟ್ ಇದೆ ಬಟ್ಟೆ, ನಂಗೆ ತುಂಬ ಇಷ್ಟ ಆಯಿತು ಇದು. ಅದಕ್ಕೆ ನಾನು ಇದನ್ನು ಎಲ್ಲೋದ್ರೂ ಎಕ್ಸ್ಟ್ರಾ ಕ್ಯಾರಿ ಮಾಡ್ತೀನಿ, ಬಟ್ ಅವ್ನಿಗೆ ಒಂದ್ಸಲ ಇದನ್ನು ವೇರ್ ಮಾಡಿಲ್ಲ. ಆ್ಯಂಡ್ ಇದು ಇಷ್ಟು ಪಾಪುದು. ಆ್ಯಂಡ್ ಪಾಪುದು ಫೇಸ್ ಕಿಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವನಿಗೆ ವೆಟ್ ವೈಪ್ಸ್, ಆಮೇಲೆ ಒಂದು ಪ್ಯಾಂಪರ್ಸ್. ಅವನಿಗೆ ಆಲ್ಮೋಸ್ಟ್ ನಾನು ಹುಟ್ಟಿದಾಗಿಂದನೂ ಬೇಬಿ ಹಗ್ಗದೇ ಯೂಸ್ ಮಾಡ್ತಾ ಇರೋದು. ಇಷ್ಟೊಂದು ತೊಗೊಂಡು ಹೋಗಲ್ಲ ಆ್ಯಕ್ಚುಲಿ. ಫಂಕ್ಷನ್ ಇದ್ದಾಗ ವೇರ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಎಲ್ಲ ಹಾಕಲ್ಲ. ಜಾಸ್ತಿ ಟೈಮ್ ನಾನು ಪ್ಯಾಂಪರ್ಸ್ ಯೂಸ್ ಮಾಡಲ್ಲ. ಮಧ್ಯ ಪಾಪು ಅಳ್ತಾ ಇದ್ದಾನೆ, ಅಮ್ಮ ಆಟ ಆಡಿಸ್ತಾ ಇದ್ರು ಅಂದರು ಅಳ್ತಾ ಇದ್ದ. ಸ್ವಲ್ಪ ಪ್ಯಾಂಪರ್ಸ್ ಇಟ್ಕೊತಾ ಇದ್ದೀನಿ. ನಾನು ಅವನಿಗೆ ಆಲ್ಮೋಸ್ಟ್ ಜಾಸ್ತಿ ಪ್ಯಾಂಪರ್ಸ್ ಯೂಸ್ ಮಾಡಲ್ಲ, ಫಂಕ್ಷನ್ ಇದ್ದಾಗ ಅಷ್ಟೇ ಯೂಸ್ ಮಾಡೋದು. ಎಲ್ಲ ಪ್ಯಾಂಪರ್ಸ್ ಹೋಲಿಸ್ಕೊಂಡ್ರೆ ಇದು ಬೇಬಿ ಹಗ್ಗು ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಇರಿಟೇಷನ್ ಆಗಲ್ಲ. ಅದಕ್ಕೆ ನಾನು ಹುಟ್ಟಾಗಿಂದ ಪಾಪುಗೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ಪಾಪುದು ಮತ್ತು ನಂದು 2 ಪ್ಯಾಕ್ ಆಯಿತು.
ನಾನು ಸಂಡೇ ಫಂಕ್ಷನಿಗೆ ಸ್ಯಾರಿ ಹಾಕೋದು ಡ್ರೆಸ್ ಹಾಕೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಕ್ಕೆ 2 ಇಟ್ಕೊತಾ ಇದ್ದೀನಿ. ನಾನು 2 ಸ್ಯಾರಿ ಇಟ್ಕೊಂಡಿದ್ದೀನಿ, ಇದು ಮತ್ತು ಇನ್ನೊಂದು ಇದು ಬಂದು ನಾನು ಮೈಸೂರಲ್ಲಿ ತೊಗೊಂಡಿದ್ದೆ ಸ್ಯಾರಿನ, ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದೆ. ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದೆ ನಾನು, ಎಲ್ಲ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ 2 ಡ್ರೆಸ್ ಇಟ್ಕೊಂಡಿದ್ದೀನಿ, ಇದೊಂದು ಮತ್ತು ಇದೊಂದು. ಯಾವ್ದು ವೇರ್ ಮಾಡೋದು ಗೊತ್ತಿಲ್ಲ. ಎಲ್ಲ ಡ್ರೆಸ್ ವೇರ್ ಮಾಡೋಣ ಅಂತಂದರೆ ಡ್ರೆಸ್ ಹಾಕೋಣ, ಇಲ್ಲ ಸ್ಯಾರಿ ಹಾಕೊಳ್ಳೋಣ ಅಂದರೆ ಸ್ಯಾರಿ ಹಾಕೊಳ್ಳೋಣ ಅಂತ 2 ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಅಲ್ಲಿ ಹೋದ್ಮೇಲೆ ಯಾವುದು ಕ್ಲಾಶ್ ಆಗಬಾರ್ದು. ಆಮೇಲೆ ನನಗೆ ಮಂಡೇ ಒಂದು ಮೇಕಪ್ ಆರ್ಡ್ರ್ ಇದೆ, ಸೊ ದಟ್ ನಾನು ಅಲ್ಲಿಂದನೇ ಮೇಕಪ್ಗೆ ಹೋಗಬೇಕು. ಮೇಕಪ್ದು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದು ಮತ್ತೆ ನಾನು ಇಲ್ಲಿಂದ ಬಂದು ತೊಗೊಂಡೋಗೋದಕ್ಕೆಲ್ಲ ಆಗಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ತೊಗೊಂಡು ಹೊರಟೋಗ್ಬಿಡ್ತೀನಿ. ಸೊ ಐಟಮ್ಸ್ ಸುಮಾರು ಖಾಲಿ ಆಗಿದೆ, ತರಿಸ್ಬೇಕು. ನಾನು ಬ್ಯಾಂಗ್ಳೂರ್ ಸೈಡ್ ಹೋಗೇ ಇಲ್ಲ. ಪ್ಯಾಕ್ ಎಲ್ಲ ಆಯಿತು 3 ಡೇಸ್ಗೆ. ನೋಡಿ ಪಾಪು ಇರೋದಕ್ಕೆ ಎಷ್ಟು ಲಗೇಜ್ ಇದೆ ಅಂತ. ಆಮೇಲೆ ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿ ನನ್ನ ತಮ್ಮಂಗೆ ಏನಾದರೂ ತಗೊಳ್ಳೋ ನಿನ್ನ ದುಡ್ಡಲ್ಲಿ ಅಂತ ಹೇಳ್ತಿದ್ದೆ. ಅವನು ಆಮೇಲೆ ಬೆಳ್ಳಿದು ಉಡ್ದಾರ ತೊಗೊತೀನಿ ಅಂದ್ಕೊಂಡು ಹೋದ್ವಿ. ಅವ್ನು ತೊಗೊಂಡ, ಅಮ್ಮನೂ ಕೂಡ ತೊಗೊತೀನಿ ಅಪ್ಪಂಗೆ ಅಂತೇಳಿ ಅಪ್ಪಂಗೆ ತೊಗೊಂಡ್ರು. ನನ್ನ ಮಗ ಎಲ್ಲೋ ಆಚೆ ಕರ್ಕೊಂಬಂದಿರೋದಕ್ಕೆ ಖುಷಿಯಾಗಿ ನೋಡ್ತಾ ಇದ್ದ. ಆಮೇಲೆ ನಾನು ಕೂಡ ಒಂದು ಇಯರಿಂಗ್ಸ್ ನೋಡೋಣ ಅಂದ್ಕೊಂಡೆ. ಇದು ತುಂಬ ಇಷ್ಟ ಆಗಿತ್ತು, ಬಟ್ ಅಷ್ಟು ಗಟ್ಟಿ ಇರಲಿಲ್ಲ, ಮುರಿದೋಗ್ಬಿಡುತ್ತೆ ಅಂತೇಳಿ ನಾನು ತೊಗೊಳ್ಳಿಲ್ಲ. ಈ ಇಯರಿಂಗ್ಸ್ ತೊಗೊಂಡೆ. ಅಪ್ಪನ ಉಡ್ದಾರ ಮತ್ತು ನಾನು ಓಲೆ 2 ಪೂಜೆ ಮಾಡಿದೆ. ಅಕ್ಷಯ ತೃತೀಯ ಅಲ್ವಾ, ಅಕ್ಷಯ ಪಾತ್ರೆ ತುಂಬುತ್ತೆ ತೊಗೊಂಡ್ರೆ ಅನ್ನೋದು ಶಾಸ್ತ್ರ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಏನಾದರೂ ಒಂದು ತೊಗೊತಾನೆ ಇರ್ತೀನಿ ಸಣ್ಣ ಪುಟ್ಟದ್ದು. ಸೊ ಈ ವರ್ಷವೂ ತೊಗೊಂಡು ಪೂಜೆ ಮಾಡಿದೆ. ಯಾರ್ಯಾರು ತೊಗೊಂಡಿದ್ದೀರಾ ಕಮೆಂಟ್ ಮಾಡಿ. ಇವಾಗ ಎಲ್ಲ ರೆಡಿ ಆಯಿತು, ಹೊರಡ್ತಾ ಇದ್ದೀವಿ. ಟೈಮು ಆಲ್ರೆಡಿ 6:10 ಆಗಿದೆ, ಹೊರಡಬೇಕು. ಇವಾಗ ಅರುಣ ಅವ್ರು ಬಂದರು. ಪಾಪುಗೆಲ್ಲ ಅಮ್ಮ ಆಚೆ ರೆಡಿ ಮಾಡ್ತಾ ಇದ್ದಾರೆ. ನಾನು ರೆಡಿಯಾಗಿ ಆಯಿತು, ಹೊರಡಬೇಕು. ಮತ್ತು ಹೋಗ್ತಾ ಸಿಗ್ತೀನಿ. ಬಾಯ್. ಪಾಪನಮ್ಮ ರೆಡಿ ಮಾಡಿದರು. ಅವನು ಆ್ಯಕ್ಚುಲಿ ರೆಡಿ ಆಗಿಬಿಟ್ಟು ಆಟ ಆಡ್ಕೊಂಡು ಕೂತಿದ್ದ. ಆಮೇಲೆ ಅವನು ಅವರಪ್ಪ ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ಬಿಟ್ಟ ಅಂತ ಅಂದರೆ ಸಖತ್ ಖುಷಿ ಆಗ್ಬಿಟ್ಟ. ಆಮೇಲೆ ಅವರಪ್ಪ ಎತ್ಕೊಂಡು ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸಿ ಮುದ್ದು ಮಾಡಿ ಫೈನಲಿ ಹೊರಡೋಣ ಅಂತ ಅಂದರು. ಬೆಳಗ್ಗಿದ್ದಂಗೆ ಹೊರಟ್ಬಿಡೋಣ ಅಂತ ಹೇಳಿ ನಾವು ಹೊರಟ್ವಿ. ಫೈನಲಿ ನಾನು, ಪಾಪು, ಅರುಣ ಹೊರಟ್ವಿ. ಅಮ್ಮ, ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು ಬಾಯ್ ಮಾಡೋದಕ್ಕೆ. ಅವನು ಆಚೆ ಬಂದುಬಿಟ್ರೆ ಎಲ್ಲರೂ ರೌಂಡ್ಸ್ ಹೊಡಿಸ್ತಿದ್ರು ಅವನ್ನ. ಅದಕ್ಕೆ ಆಟ ಆಡ್ಕೊಂಡಿದ್ದ. ಅವ್ನು ಹೋಗ್ತಿದ್ದಾನಲ್ಲ 3 ಡೇಸ್ ಅಂತ ಹೇಳಿ ಎಲ್ಲರೂ ಅವನಿಗೆ ಬಾಯ್ ಮಾಡೋದಕ್ಕೆ ಬಂದರು. ಎಲ್ಲರಿಗೂ ಹೇಳಿ ಹೊರಟ್ವಿ. ಮದ್ದೂರಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಅರುಣ ಬಂದು ಡ್ರೆಸ್ ಚೇಂಜು ಮಾಡಲಿಲ್ಲ, ಹಾಗೆ ಹೊರಟ್ಬಿಟ್ವಿ. ನನ್ನ ತಂಗಿಗೆ ಪಾಪು ಆಗಿತ್ತು, ಅವಳು ಪಾಪು ನೋಡ್ಕೊಂಡು ಹೋಗೋಣ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಹೋಗಿ ಪಾಪು ನೋಡ್ಕೊಂಡು ಆ್ಯಕ್ಚುಲಿ ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ, ಮರ್ತೋಗ್ಬಿಟ್ಟೆ. ಮತ್ತು ನಾನು ಊರಿಗೆ ಹೋಗಿ ವೀಡಿಯೋ ಎಂಡ್ ಮಾಡೋಕ್ಕೂ ಆಗಲಿಲ್ಲ. ಸೊ ದಟ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಂಡೇ ಏನೇನು ಫಂಕ್ಷನ್ನು ಹಿಂಗೆ ಆಗುತ್ತೆ ಎಲ್ಲನೂ ತೋರಿಸ್ತೀನಿ, ನೋಡ್ತಾಯಿರಿ.